Hello guys, good morning. Myself is Ravi Patel. I am your guest lecturer. This lecture is arranged by Sri Panashankari Public School, which is one of the best school in Savarthi. Okay guys, today we are going to discuss Unit 1, the truth. What is meant by truth? Truth ಅಂದ್ರೆ ಏನು? ಸತ್ಯ. ಓಕೆ, ಸತ್ಯದ ಮೇಲೆ ಒಂದು ಪೋಯಮ್ ಇದೆ. ಆ ಪೋಯಮ್ನ ನಾವು ನೋಡೋಣ. ಓಕೆ, ಸಿಂಗಲ್ ನೀವು ನನ್ನ ಜೊತೆ ಇಲ್ಲ ಆದರೂ ನೀವು ಬುಕ್ನಲ್ಲಿ ನೋಡಿ ಅಥವಾ ಸ್ಲೈಡ್ನಲ್ಲಿ ನೋಡಿ ಇದನ್ನ ಸಿಂಗ್ ಮಾಡಿ ಹಾಡಿ ಮತ್ತೆ ಇದರ ಅರ್ಥವನ್ನ ತಿಳ್ಕೊಳ್ಳಿ. ಓಕೆ, ಸ್ಟಿಕ್ಸ್ ಅಂಡ್ ಸ್ಟೋನ್ಸ್ ಮೇ ಬ್ರೇಕ್ ಮೈ ಬೋನ್ಸ್ ಬಟ್ ವರ್ಡ್ಸ್ ಕ್ಯಾನ್ ಆಲ್ಸೋ ಹರ್ಟ್ ಮೀ. ಓಕೆ, ಸ್ಟಿಕ್ ಅಂದ್ರೆ ಏನು? ಬಡಿಗೆ. ಸ್ಟೋನ್ ಅಂದ್ರೆ ಏನು? ಕಲ್ಲು. ಸ್ಟಿಕ್ಕು ಸ್ಟೋನ್ ದಿಂದ ನನ್ನ ನನ್ನ ಬೋನ್ಸು ಬ್ರೇಕ್ ಆಗಬಹುದು. ಓಕೆ, ಬೋನ್ಸ್ ಅಂದ್ರೆ ಎಲ್ಲವೂ. ಸ್ಟಿಕ್ಕು ಅಥವಾ ಸ್ಟೋನ್ ಇಂದ ಹೊಡೆದ್ರೆ ನನ್ನ ಬೋನ್ಸು ಬ್ರೇಕ್ ಆಗಬಹುದು. ಸೊ ಅದರಿಂದ ನನಗೆ ನೋವಾಗಬಹುದು. ಓಕೆ, ಕವಿ ಹೇಳ್ತಾನೆ ಸ್ಟಿಕ್ಕು ಮತ್ತೆ ಸ್ಟೋನ್ ಇಂದ ನನ್ನ ಬೋನ್ಗಳು ಮುರಿಬಹುದು, ನನಗೆ ಅದರಿಂದ ನೋವಾಗಬಹುದು. ಅದಷ್ಟೇ ಅಲ್ಲ, ಬಟ್ ವರ್ಡ್ಸ್ ಕ್ಯಾನ್ ಆಲ್ಸೋ ಹರ್ಟ್ ಮೀ. ಸೊ ಏನ್ ಹೇಳ್ತಾನೆ ಕವಿ ಅಂತ, ಬರೀ ಅದರಿಂದ ನನಗೆ ನೋವಾಗೋದಿಲ್ಲ, ವರ್ಡ್ಸ್ ಶಬ್ದಗಳಿಂದ ಕೂಡ ನನಗೆ ಹರ್ಟ್ ಆಗುತ್ತೆ, ನೋವಾಗುತ್ತೆ ಅಂತ ಕವಿ ಹೇಳ್ತಾನೆ. ಓಕೆ, ಸೊ ನಿಮ್ಗೆ ಯಾರಾದ್ರೂ ಬೈದ್ರೆ ಏನಾದ್ರು ಅಂದ್ರೆ ನಿಮಗೆ ಹರ್ಟ್ ಆಗುತ್ತಲ್ವಾ, ಆ ಥರ ಕವಿ ಏನು ಹೇಳ್ತಾನೆ, ಬಟ್ ವರ್ಡ್ಸ್ ಕ್ಯಾನ್ ಆಲ್ಸೋ ಹರ್ಟ್ ಮೀ. ಓಕೆ, ಸೊ ನೆಕ್ಸ್ಟ್ ಏನಂತ ಹೇಳ್ತಾನೆ ಅಂತ ನೋಡೋಣ. ಸ್ಟೋನ್ಸ್ ಅಂಡ್ ಸ್ಟಿಕ್ಸ್ ಬ್ರೇಕ್ ಓನ್ಲಿ ಸ್ಕಿನ್ while words are ghosts that hunt me. Okay, stones and sticks break my only skin. So ಏನಾಗುತ್ತೆ, ಸ್ಟೋನ್ಸ್ ಅಥವಾ ಸ್ಟಿಕ್ ದಿಂದ ಓನ್ಲಿ ನನ್ನ ಸ್ಕಿನ್ ಗೆ ಕಟ್ ಆಗ್ಬೋದು, ನನ್ನ ತ್ವಚೆಗೆ ಕಟ್ ಆಗ್ಬೋದು, ಗಾಯ ಆಗ್ಬೋದು, ಅಷ್ಟೇ ಆಗ್ಬೋದು. ಬಟ್ ವರ್ಡ್ಸ್ ಏನ್ ಮಾಡ್ತವೆ, ಆರ್ ಗೋಸ್ಟ್ ಅಂದ್ರೆ ದೆವ್ವಿನ ತರ, ದಟ್ಸ್ ಹಂಟ್ ಮೀ. ಸೊ ಪ್ರತಿ ಸಾರಿ ನನ್ನ ಸತಾಯಿಸ್ತಾ ಇರ್ತವೆ ಅಂತ ಹೇಳ್ತಾನೆ. ದೆವ್ವಿನ ತರ ಪ್ರತಿ ಸಾರಿ ಆ ಶಬ್ದಗಳು ಸತಾಯಿಸ್ತಾ ಇರ್ತವೆ. ಕವಿ ಏನ್ ಹೇಳಿಕೆ ಬಯಸ್ತಾನೆ ಅಂದ್ರೆ ಇಲ್ಲಿ, ಸೊ ಶರೀರಕ್ಕಾದ ಗಾಯಕ್ಕಿಂತ ಮನಸ್ಸಿಗಾದ ಗಾಯ ತುಂಬಾ ದೊಡ್ಡದು. ಓಕೆ, ತುಂಬಾ ನೋವಾಗುತ್ತೆ ಅದರಿಂದ ಅಂತ ಕವಿ ಹೇಳ್ತಾನೆ. ಓಕೆ, ಅವನೇನ್ ಹೇಳ್ತಾನೆ ಅಂದ್ರೆ ಸ್ಟೋನ್ಸ್ ಅಂಡ್ ಸ್ಟಿಕ್ಸ್ ಬ್ರೇಕ್ ಓನ್ಲಿ ಸ್ಕಿನ್. ಸೊ ಸ್ಟೋನ್ಸ್ ಅಥವಾ ಸ್ಟಿಕ್ಸ್ ಇಂದ ಬರೀ ನನಗೆ ಚರ್ಮಕ್ಕೆ ಮೈ ಮೇಲೆ ಗಾಯ ಆಗುತ್ತೆ, ಬಟ್ ವರ್ಡ್ ಇಂದ ಈ ವರ್ಡ್ ಶಬ್ದಗಳು, ಕೈ ಶಬ್ದಗಳು ಅದು ದೆವ್ವಿನ ತರ. ಓಕೆ, ಹಂಟ್ಸ್ ಅಂದ್ರೆ ಪ್ರತಿ ಸಾರಿ ಸತಾಯಿಸ್ತವೆ, ನನ್ನ ಪ್ರತಿ ಸಾರಿ ಸತಾಯಿಸ್ತವೆ ಅಂತ ಕವಿ ಹೇಳ್ತಾನೆ. ಸ್ಲ್ಯಾಂಟ್ ಅಂಡ್ ಕರ್ವ್. ಸ್ಲ್ಯಾಂಟ್ ಅಂದ್ರೆ ಏನು, ಒಂದು ಸೈಡ್ ಪೂರ್ತಿ ಬೆಂಡ್ ಆಗಿರುತ್ತೆ. ಕರ್ವ್ ಅಂದ್ರೆ ನಿಮ್ಗೆ ಗೊತ್ತೈತೆ, ಕರ್ವ್ ಶೇಪ್ ನಲ್ಲಿ ಇರುತ್ತೆ. ಸ್ಲ್ಯಾಂಟ್ ಅಂಡ್ ಕರ್ವ್, ದಿ ವರ್ಡ್ಸ್ swords fall to pierce and stick inside me. Okay, slant and curved word sword fall to pierce and stick inside me. So ಏನಾಗುತ್ತೆ, ಶಬ್ದಗಳು ಕತ್ತಿ ತರ ಅಂತ ಹೇಳ್ತಾನೆ. ಕತ್ತಿ ತರ ಇದು ಸ್ವಾರ್ಡ್ಸ್ ಅಂದ್ರೆ ಕತ್ತಿ, ಟು ಪಿಯರ್ಸ್ ಅಂದ್ರೆ ಚುಚ್ಚೋದು. ಓಕೆ, ಶಬ್ದಗಳು ಕತ್ತಿ ತರ ನನಗೆ ಚುಚ್ಚುತ್ತವೆ. ಸ್ಟಿಕ್ ಇನ್ಸೈಡ್ ಮೀ. ಓಕೆ, ಶಬ್ದ ಯಾವ ತರ ನೋಡ್ಕೊಳ್ತವೆ, ಕತ್ತಿ ತರ, ಧಾರವಾದ ಕತ್ತಿ ತರ ನನಗೆ ಚುಚ್ಚಿ ನನ್ನಲ್ಲಿ ಉಳ್ಕೊಂಡು ಬಿಡ್ತವೆ. ಸ್ಟೇಸ್ ಇನ್ಸೈಡ್ ಮೀ ಅಂತ ಹೇಳ್ತಾನೆ. ಓಕೆ, ಸೊ ಮತ್ತೆ ಏನ್ ಹೇಳ್ತಾನೆ, ಬ್ಯಾಟ್ಸ್ ಅಂಡ್ ಬ್ರೇಕ್ಸ್ ಮೇ ಏಕ್ ಥ್ರೂ ದಿ ಬೋನ್ಸ್. ಓಕೆ, ಬ್ಯಾಟ್ಸ್ ನಿಂದ, ಬ್ಯಾಟ್ ಅಂದ್ರೆ ನಾವು ಬ್ಯಾಟ್ ಹಾಕ್ತೀವಲ್ಲ, ಕ್ರಿಕೆಟ್ ಆಡ್ತೀವಲ್ವಾ, ಬ್ಯಾಟ್ ಅಂಡ್ ಬ್ರೇಕ್ಸ್ ಅಂದ್ರೆ ಇಟಂಗಿ. ಬ್ಯಾಟ್ ನಿಂದ ಅಥವಾ ಇಟಂಗಿಯಿಂದ ಯಾವಾಗ ಹೊಡೆದ ಬೀಳುತ್ತೆ ಅವಾಗ ಏನಾಗುತ್ತೆ, ಮೇ ಏಕ್ ಥ್ರೂ ಬೋನ್ಸ್, ನನ್ನ ಮೈ ನೋವಾಗುತ್ತೆ, ನನ್ನ ಬೋನ್ ನೋವಾಗುತ್ತೆ. ಬಟ್ ವರ್ಡ್ಸ್ ಕ್ಯಾನ್ mortify me. ಸೊ mortify ಅಂದ್ರೆ ಫೀಲಿಂಗ್ ಅಸೇಮ್. ಓಕೆ, ಸೊ ವರ್ಡ್ಸ್ ಏನಾಗುತ್ತೆ, ನನಗೆ ಅಸಹ್ಯ ಮಾಡಿಬಿಡುತ್ತೆ. ಓಕೆ, ಸೊ ಯಾವಾಗ ಬ್ಯಾಟ್ ನಿಂದ ಅಥವಾ ಬ್ರೇಕ್ಸ್ ನಿಂದ ನನಗೆ ಹೊಡೆದ ಬೀಳುತ್ತೆ ಅವಾಗ ನನ್ನ ಮೈ ಮಾತ್ರ ನೋವಾಗುತ್ತೆ, ನನ್ನ ಬೋನ್ಸ್ ಮಾತ್ರ ನೋವಾಗುತ್ತೆ. ಬಟ್ ವರ್ಡ್ಸ್ ಏನ್ ಮಾಡ್ತವೆ, ನನಗೆ ಫೀಲಿಂಗ್ ಅಸೇಮ್, ನನಗೆ ಇನ್ಸಲ್ಟ್ ತುಂಬಾ ಆಗುತ್ತೆ ವರ್ಡ್ಸ್ ನಿಂದ ಅಂತ ಕವಿ ಹೇಳ್ತಾನೆ. Pain from words has left scars on my mind and heart that's tender. Okay, pain ಅಂದ್ರೆ ಏನು, ನೋವು. From words ಅಂದ್ರೆ ಶಬ್ದದಿಂದ ಆದ ನೋವುಗಳು. has left its scars ಅಂದ್ರೆ ನಮ್ಮ ಸ್ಕಿನ್ ಮೇಲೆ ಯಾವಾಗಲೂ ಗಾಯ ಆಗುತ್ತಲ್ವಾ, ಗಾಯ ಆದ್ಮೇಲೆ ಅದ್ರ ಮೇಲೆ ಒಂದು ಮಾರ್ಕ್ ಬೀಳುತ್ತಲ್ವಾ, ಅದಕ್ಕೆ ಸ್ಕ್ಯಾರ್ಸ್ ಅಂತಾರೆ. ಓಕೆ, pain from words has left its scars. ಸೊ ವರ್ಡ್ ಇಂದ ಆದ ಪೇನ್ ಅದ್ರ ಮಾರ್ಕ್ ಬೀಳುತ್ತೆ, ಎಲ್ಲಿ ಬೀಳುತ್ತೆ, on my mind.
ಓಕೆ ನನ್ನ ತಲೆಯಲ್ಲಿ ಉರಿ ಬೀಳುತ್ತೆ ಅಂಡ್ ಹರ್ಟ್ಸ್ ದಟ್ಸ್ ಟೆಂಡರ್ ಸೊ ಟೆಂಡರ್ ಅಂದ್ರೆ ತುಂಬಾ ದಿನ ಓಕೆ ಮೈಲ್ಡ್ ಮೃದುವಾದದ್ದು ಓಕೆ ಅಂಡ್ ಹರ್ಟ್ ದಟ್ಸ್ ಟೆಂಡರ್ ಸೊ ಇದು ನನಗೆ ತುಂಬಾ ದಿನ ಮೈಲ್ಡ್ ಆಗಿ ಹರ್ಟ್ ಮಾಡ್ತಾ ಇರುತ್ತೆ ಮೈಲ್ಡ್ ಆಗಿ ಯಾವಾಗ ನೆನಪು ಬಂದು ಅದು ಹರ್ಟ್ ಮಾಡ್ತಾ ಇರುತ್ತೆ ಓಕೆ ಬಟ್ medical injury ಆಗಲ್ಲ cuts and brushes now have healed okay cuts ಅಂದ್ರೆ ಏನು ಯಾವಾಗ ಕಟ್ ಬಿಡ್ತಿರ್ತಲ್ವಾ ಅದು brushes ಅಂದ್ರೆ ಏನು ಮೈಲ್ಡ್ ಆಗಿ ನೋವು ಆಗಿರುತ್ತಲ್ವಾ ಆ ನೋವಿಗೆ ಹೇಳ್ತಾರೆ cuts and brushes now have healed so ಹೇಳ್ತಾನೆ cuts brushes ಆದ್ರೆ ಸಣ್ಣ ನೋವುಗಳು ಕಟ್ಗಳು ಆದ್ರೆ ಅದು ಮಾದೋಗ್ಬಿಡುತ್ತೆ ಸೊ ಮಾರಿದೆ ಇಟ್ಸ್ ವರ್ಡ್ಸ್ ದಟ್ ಐ ರಿಮೆಂಬರ್ ಆದ್ರೆ ಕೆಟ್ಟ ಶಬ್ದಗಳು ನೆನಪಿನಲ್ಲಿ ಉಳಿತಾವೆ ಕವಿ ಹೇಳ್ತಾನೆ ಇನ್ನೂ ನನಗೆ ನೆನಪಿನಲ್ಲಿ ಉಳಿತಾ ಇರ್ತಾವೆ ಅಂತ ಓಕೆ ಇದನ್ನ ಪದ್ಯವನ್ನ ಹಾಡವನ್ನ ಬರೆದವರು ಪ್ಯಾರಿ ವೇಡ್ ಸೊ ಇದರಲ್ಲಿ ಮೇಲೆ ಪ್ಯಾರಿ ವೇಡ್ ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ ಅಂದ್ರೆ ಶಬ್ದಗಳು ನಮಗೆ ಶಾರೀರಿಕವಾಗಿ ಅಷ್ಟೇ ನೋವಾಗೋದಿಲ್ಲ ಶಾರೀರಿಕವಾಗಿ ಅಂದ್ರೆ ಯಾವ ತರ ಏನಾದರೂ ಹೊಡಿತು ಅಥವಾ ಕಟ್ ಆಯಿತು ಅಂದ್ರೆ ನಮಗೆ ಅಷ್ಟೇ ನೋವಾಗೋದಿಲ್ಲ ಅದಕ್ಕಿಂತ ಜಾಸ್ತಿ ನೋವು ಶಬ್ದಗಳಿಂದ ಆಗುತ್ತೆ ಓಕೆ ಶಬ್ದಗಳಿಂದ ಆದ ನೋವು ಜಲ್ದಿ ಮಾಯಲಿಕ್ಕೆ ಸಾಧ್ಯ ಇಲ್ಲ ಮರಿಲಿಕ್ಕೆ ಸಾಧ್ಯ ಇಲ್ಲ ಬಟ್ ಇದು ಸ್ಟೋನ್ಗಳಿಂದ ಬ್ಯಾಟ್ಗಳಿಂದ ಬ್ರಿಕ್ಸ್ಗಳಿಂದ ನಮಗೆ ನೋವಾಗಿದ್ದನ್ನ ನಾವು ಆಗೋಗ್ಬಿಡುತ್ತೆ ಓಕೆ ಬಟ್ ಯಾವಾಗ ಮನಸ್ಸಿಗೆ ನೋವಾಗುತ್ತೆ ಯಾವಾಗ ಶಬ್ದದಿಂದ ನೋವಾಗುತ್ತೆ ಅದು ತುಂಬಾ ದಿನ ನಮ್ಮ ಮನಸ್ಸಲ್ಲಿ ತೋರಿಸುತ್ತೆ ತುಂಬಾ ದಿವಸ ನಮಗೆ ನೆನಪು ಮಾಡ್ತಾ ಇರುತ್ತೆ ಸೊ ಗೈಸ್ ಕವಿ ಏನು ಹೇಳ್ತಾನೆ ಅಂದರೆ ಯಾವಾಗಲೂ ಯಾವುದೇ ಶಬ್ದ ಯೂಸ್ ಮಾಡಬೇಕಾದ್ರೂ ಯೋಚಿಸಿ ಯೂಸ್ ಮಾಡಿ ಬೇರೆದವರಿಗೆ ಅದರಿಂದ ಕೂಡ ನೋವಾಗುತ್ತೆ ಅಂತ ತಲೆಯಲ್ಲಿ ಇಟ್ಕೊಂಡು ಆ ಥರ ಅವ್ರ ಜೊತೆ ಬಿಹೇವ್ ಮಾಡಬೇಕು ಓಕೆ ಗೈಸ್ ಹ್ಯಾವ್ ಅ ಗುಡ್ ಡೇ Assalamu alaikum friends. Now today I am Sheikh Zakir Bashir going to explain the line by line explanation or a stanza wise explanation of the poem Truth. It is standard 8th English poem from unit number 3rd. Now first of all, before going to see the explanation of the poem, let's see the introduction or background of the poem. My dear friend, the poem Truth is divided into 3 simple stanzas. It is written by Barry Wade. The poem is about the power of words. The poet is addressing this poem to all the human beings of the world, telling them that we have to think before we speak. अजीज बच्चों और दोस्तों, ट्रुथ पोएम एक आसान पोएम है। इसको समझने के लिए पहले आपको इसके बैकग्राउंड को जानना जरूरी है। इसमें सबसे अहम बात कि ये पोएम 3 सिंपल स्टांजाज में डिवाइड की गई है। इनको लिखने वाले पोएट का नाम बैरी वेड है और इसमें पोएट ने ये बात दिखाने की कोशिश की है कि अल्फाज वर्ड जो होते हैं उनमें बहुत ताकत होती है। ये पोएम पोएट ने तमाम दुनिया के लोगों को एड्रेस करके लिखी है और इस पोएम का जो थीम है और मैसेज है, इसमें पोएट कहना चाहते हैं कि हमने बोलने से पहले सोचना चाहिए। वी हैव टू थिंक बिफोर वी स्पीक। नाउ माय डियर फ्रेंड्स, टू सी द डिटेल पोएम, now let's see the first stanza. First of all, I am going to read the stanza, then the explanation of that stanza in English. Sticks and stones may break my bones, but words can also hurt me. Stones and sticks break only skin, while words are ghosts that haunt me. It is the first stanza of the poem. And in the first stanza, the poet is telling that words are very powerful, just like sticks and stones. Sticks and stones may cause physical injury to us. In the same manners, words to have the power to hurt the emotions and feelings of us or all human beings.
The poet further says that stones and sticks may only break his skin, whereas bitter and unkind words are like ghosts that might hurt a person for a long period of time. My dear friends, अगर आप इस पोएम के पहले स्टांजा को देखते हैं तो पहले स्टांजा में पोएट कहना चाहता है कि स्टिक्स एंड स्टोन्स में ब्रेक माई बोन्स, लकड़ी या लकड़ियां और पत्थर हमारी हड्डियों को तोड़ सकते हैं, हमारी स्किन को तोड़ सकते हैं, हमें फिजिकल इंजरी पहुंचा सकते हैं, लेकिन अल्फाज जो होते हैं, वर्ड जो होते हैं, वो इंसान के इमोशंस और फीलिंग को हर्ट करते हैं। स्टोन्स और स्टिक्स, पत्थर और लकड़ियां सिर्फ हमारे जिस्म के ऊपरी हिस्से को जो है तो धक्का पहुंचाते हैं, ऊपरी हिस्से को जो तो नुकसान पहुंचाते हैं, लेकिन अनकाइंड वर्ड्स, अ वर्ड दैट आर घोस्ट, ऐसे अल्फाज जो दिल को चुभते हैं, दिल को महसूस होते हैं, ऐसे अनकाइंड वर्ड्स इंसान की जिंदगी में बहुत ही तकलीफ पहुंचाते हैं और ये तकलीफ बहुत ही लंबे समय तक होती है। सो इन द फर्स्ट स्टांजा द पोएट wants to say that we have to speak before we have to think before we speak. Means sticks and stones can hurt us at the upper level or surface level, but the unkind words can hurt us at our emotions, or it can hurt us to a deep level. Now my dear friend, the second stanza of the poem. Now I am going to read the second stanza. Slant and curved the fall word swords to pierce and stick inside me. Bats and bricks may act through bones, but words can mortify me. Now my dear friend, in the second stanza, the poet is saying that the words are like a sharp swords that can pierce deep inside and cause suffering. According to the poet, the act of bats and bricks may be bearable, but the words that can insult us are very horrible. It means insulting words make us or him feel ashamed and are therefore more hurtful than bats and bricks. In the second stanza, फिर से जो है तो पोएट कुछ वर्ड्स को कंपेयर करते हुए ये कहना चाहता है कि हमारे जो अल्फाज होते हैं वो तलवार की तरह बहुत ही तेज और शार्प होते हैं और वो गहराई तक घुसकर, गहराई तक जाकर इंसान के इमोशंस और जज्बात को तकलीफ पहुंचाते हैं। पोएट के मुताबिक बैट हो या ब्रिक्स हो, ये हमारी हड्डियों को नुकसान पहुंचा सकते, हमारे जिस्म को नुकसान पहुंचा सकते, लेकिन हम इन्हें बर्दाश्त कर सकते हैं। लेकिन अगर हमारी किसी ने इंसल्ट कर दी या हमें किसी ने बुरा भला कहा या हमारे ताल्लुक से किसी ने ट्विस्ट किया, बुरा कहा या अनकाइंड अल्फाज इस्तेमाल किए, तो ऐसे अल्फाज दिल को बहुत तकलीफ पहुंचाते हैं और ये तकलीफ, दिल को पहुंचने वाली तकलीफ जिस्मानी तकलीफ से बहुत ज्यादा होती है। नाउ माय डियर फ्रेंड, द लास्ट स्टांजा ऑफ द पोएम. पेन from words has left its scar on mind and heart that's tender. Cuts and bruises now have healed. It's words that I remember. It is the last stanza of the poem, and the third and the last stanza, the poet is trying to state or trying to say that harsh words have left their scar on us or his mind and heart. On the first side, cuts and bruises on the body will be healed, but on the other side, the unpleasantness
of the harsh and unkind words are not easy to forget. आखिरी स्टांजा में पोएट यह कहना चाहता है कि हार्श अल्फाज, जो सख्त अल्फाज होते हैं, वो हमारे दिल पर और हमारे दिमाग पर एक गहरा जख्म छोड़ते हैं. स्कार यानी जख्म, एक बहुत ही तकलीफ वाला जख्म छोड़ते हैं. अगर हम ये देखें कि अगर किसी को जिस्म पर कोई निशान लगा हो या उसे जिस्मानी कोई तकलीफ हुई हो तो वो तकलीफ बहुत जल्द दूर हो जाती है. लेकिन किसी ने अगर सख्त अल्फाज इस्तेमाल किए तो इंसान उन सख्त अल्फाज को जिंदगी में कभी भूलता नहीं है या वो भूल नहीं पाता है. सो द पोएट is trying to tell us by this poem that while speaking with anyone we have to think before speaking. पोएट यह कहना चाहता है कि हमने किसी से भी कुछ भी बातें करने से पहले या उसे तकलीफ पहुंचाने से पहले, हमारे अल्फाजों के जरिए तकलीफ पहुंचाने से पहले हमने अपनी बातों पर गौर करना चाहिए. So my dear friend, it was the explanation of the poem. Hope you will enjoy it, but here I kindly request